ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅತ್ತಿಗೆಯನ್ನು ಬಂದಿಲ್ವಾ? ನಿನಗೆ ಅತ್ತಿಗೆ ಯಾವಾಗ್ಲೂ ಜೊತೆಲೇ ಇರ್ತಾರ. ತಿನ್ನಿವಾಗ ಪಾಪ. ರಾತ್ರಿ ಖಾಲಿ ಹೋಟೆಲ್ ಮಲ್ಕೋಬಾರ್ದು, ತಿನ್ನು. ಅಮ್ಮ 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 ಸಾಕೋಣ 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 ಲಾಸ್ಟ್ ತುತ್ತು ನನಗೋಸ್ಕರ ತಿನ್ನಲ್ವಾ ನೀನು? ಸಾಕು 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 ಲಾಸ್ಟ್ ನನಗೋಸ್ಕರ ತಿನ್ನಲ್ವಾ? ತಿನ್ನು. ಸಾಕಾ? ಸರಿ ರತ್ನಮ್ಮ, ಇರು ಕೈ ತೊಳ್ಕೊಂಬರ್ತೀನಿ. ಹೊಟ್ಟೆ ತುಂಬ್ತಾ? ಅಮ್ಮ 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 ನಾನ್ ಮಾಡ್ಕೋತೀನಿ, ಅವೆಲ್ಲ ಮಾಡ್ಬೇಡ ಕಡಕಂದ. ಅಕ್ಕ ಮಾಧವಿ, ಬಮ್ಮ ಬನ್ನಿಮ್ಮ, ಚೆನ್ನಾಗಿದ್ದೀರಾ? ನಮಸ್ಕಾರ ಅಮ್ಮ. ಆಶೀರ್ವಾದ ಮಾಡಿ. ಅಮ್ಮ ಅಮ್ಮ ಏನ್ ಮಾಡ್ತಿದ್ದೆ ನೀನು? ಏನಾಯ್ತಮ್ಮ? ಯಾಕಮ್ಮ? ನೀವು ಸುಮತಿ ಅಕ್ಕ ಮುಂದೆ ನಿಂತು ಚಿನ್ನುಗೆ ನನ್ನ ಮಗಳನ್ನ ಧಾರೆ ಏರ್ಕೊಡ್ತೀರಾ ಅಂತ ಅನ್ಕೊಂಡಿದೀನಿ. ಆಗಲ್ಲಮ್ಮ. ಶಂಕರುನ ನಮ್ಮನೆ ಹುಡುಗ ಅನ್ಕೊಂಡಿದೀವಿ, ನೀವು ನೋಡಿದ್ರೆ ನಮ್ಮನ್ನ ಹೆಣ್ಣಿನ ಕಡೆ ಅವ್ರು ಮಾಡ್ತಾ ಇದ್ದೀರಾ? ಎರಡು ಕುಟುಂಬಕ್ಕೂ ನೀವೇ ಹಿರಿಯರಾಗಿ ಮುಂದೆ ನಿಂತು ಈ ಮದ್ವೆ ಮಾಡ್ಕೊಡ್ಬೇಕು. ನಿಮ್ಮ ಆರೋಗ್ಯ ಕೆಟ್ಟಿದೆ ಅಂತ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನನಗೇನು ಆಗಿಲ್ಲ. ನನ್ನ ಹೆಂಡತಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಆದಷ್ಟು ಬೇಗ ಬಂದ್ಬಿಡ್ತೀನಿ ನಾನು. ಹೌದು, ಮದುವೆನ ಯಾವತ್ತು ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ? ನೀವು ಯಾವ ದಿವಸ ಬೇಕಾದರೂ ಗೊತ್ತು ಮಾಡಿ, ಮದುವೆನ ವಿಜೃಂಭಣೆಯಿಂದ ಮಾಡೋಣ. ನೀವ್ ಹೇಗಿಳ್ತೀರೋ ಹಾಗೆ. ಕಂದ, ಅಚ್ಚು, ಇವರೆಲ್ಲ ಉಳ್ಕೊಂಡಿದ್ದಾರಮ್ಮ? ಚಿನ್ನು ಮನೆಯಲ್ಲಣ್ಣ. ಕಂದಮ್ಮ, ಹೇಗಿದ್ರು ಮನೇಲಿ ನಿಮ್ಮ ಅತ್ತಿಗೆ ಒಬ್ಬಳೇದಳಲ್ವೇನಮ್ಮ? ಚಿನ್ನುಗೆ ಹೇಳ್ಬಿಟ್ಟು ಇವರಿಬ್ಬರನ್ನೂ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡಕ್ಕೆ ಕೇಳು. ನಾನು ಆಸ್ಪತ್ರೆಯಿಂದ ಬರೋವರೆಗೂ ಇವರೆಲ್ಲ ನಮ್ಮನೆಯಲ್ಲೇ ಇರಲಿ. ಹಾಗೆ ಆಗ್ಲಿ, ಮದ್ವೆ ಆಗೋವರೆಗೂ ಮನೇಲೇ ಇರ್ಲಿ. ಸರಿಮಾ, ನೀವ್ ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ. ಸರಿ, ಹಾಗಾದ್ರೆ ನಾನು ನಮ್ಮ ಸುಮತಿ ಮುಂದೆ ನಿಂತು ನಿಮ್ಮ ಮಗಳನ್ನ ನಮ್ಮ ಶಂಕರುಗ್ ದಾರೆ ಕೊಡ್ತೀವಿ, ಸರಿನಾ? ಹಾಗಾದ್ರೆ ಬೇಗ ಹುಷಾರಾಗಿ ಮನೆಗ್ ಬಂದ್ಬಿಡಿ. ಅಲ್ಲೆಲ್ಲೆಲ್ಲೇ ಅಲ್ಲಮ್ಮ ಮಾಧವಿ, ನನಗೇನು ಆಸ್ಪತ್ರೆಲಿ ಇರಕ್ಕೆ ಆಸೆನಾ? ನೀನ್ ನೋಡ್ತಾ ಇರು, ನಾಳೆ ಬೆಳಗ್ಗೆನೆ ಮನೆಗೆ ಬಂದು ಅದೇ ಗೊತ್ತು ಗಾಂಭೀರ್ಯದಲ್ಲಿ ಕುತ್ಕೊಂಡ್ಬಿಡ್ತೀನಿ. ಅವರೆಲ್ಲ ನನ್ನ. ಹಲೋ ಸರ್, ಅದು ಡಾಕ್ಟರ್ ಡಿಸೈಡ್ ಮಾಡ್ಬೇಕು, ನೀವಲ್ಲ. ಅಲ್ಲಮ್ಮ, ನಾಳೆ ಅಂದ್ರೆ ನಾಳೆನೆ ಅಂತಲ್ಲ, ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತೀನಿ ಅಂತ ಹೇಳಕ್ ಬಂದೆ. ಅದ್ರಲ್ಲೂ ತಪ್ಕೊಂಡು ಹಿಡಿದ್ಬಿಟ್ಟು ಏನಮ್ಮ ನೀನು? ಅಮ್ಮ, ನಮ್ ಶಂಕರು ಹೇಳ್ತಾ ಇದ್ದೆ ಕಣಮ್ಮ ನಿನ್ ಬಗ್ಗೆ. ನೀವು ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತೀರಂತೆ, ಅದರಲ್ಲೂ ಮುಖ್ಯವಾಗಿ ಮೀನ್ ಸಾರು ತುಂಬಾ ಚೆನ್ನಾಗಿ ಮಾಡ್ತೀರಂತೆ, ಹೌದಾ? ನೀವು ಬೇಗ ಹುಷಾರಾಗಿ ಮನೆಗ್ ಬಂದ್ರೆ ದಿನಾ ಮೀನ್ ಸಾರೇ ಮಾಡ್ಕೊಡ್ತೀನಿ. ಸರಿ. ಅಯ್ಯೋ ಸರಿ ಹೋಯ್ತು. ಹಂಗೇನಾದ್ರೂ ಮಾಡ್ಬಿಟ್ಟಿರಾ? ಡಾಕ್ಟರ್ ಹೇಳಿದಾರೆ ಡಯಟ್ ಅಲ್ಲಿ ಇರ್ಬೇಕು ಅಂತ, ಜಾಸ್ತಿ ಮಸಾಲಾ ಐಟಮ್ಸ್ ತಿನ್ನಂಗಿಲ್ಲ ಅಂತ. ಹಾಗೇನಾದ್ರೂ ತಿನ್ಸಿದ್ರೆ ಅಷ್ಟೇ, ಹಾಸ್ಪಿಟಲ್ ಅಲ್ಲೇ ಪರ್ಮನೆಂಟ್. ಬೇಕಾ ನಿಂಗದು? ಅಯ್ಯೋ ಅಮ್ಮ, ನೀನ್ ಏನಮ್ಮ ಎಲ್ಲಮ್ಮ ಹೇಳಿದ್ರು ಡಾಕ್ಟರ್ ಪತ್ಯನ? ಅಮ್ಮ, ಮೀನ್ ತಿಂದ್ರೆ ಹೃದಯಕ್ಕೆ ಒಳ್ಳೇದು ಕಣಕ್ಕಂದ. ಏನಮ್ಮ ನೀನು? ಅಮ್ಮ, ಆ ತರ ಒಂದ್ ವೇಳೆ ಆ ಡಾಕ್ಟರ್ ಹೇಳಿದ್ರೆ ಹೃದಯಕ್ಕೆ ಔಷಧಿ ಕೊಡೋ ಆ ಡಾಕ್ಟರ್ಗೆ ಹೃದಯ ಇಲ್ಲ ಕಣಮ್ಮ. ಅಣ್ಣ, ಸುಮ್ನಿರೋ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋಬೋದಲ್ಲ. ರೀ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಂತ್ರ, ಬೆಳಗ್ಗೆ ಮಾತಾಡೋಣ ಬಿಡು, ನಿದ್ದೆ ಬರ್ಸಿದೆ. ನಿಂತ್ಕೊಳ್ಳಿ, ಈಗ್ಲೇ ಮಾತಾಡ್ಬೇಕು. ಏನ್ ಇಷ್ಟೊತ್ನಲ್ಲಿ ನಿಂದು? ಮಲಗೋ ಹೊತ್ನಲ್ಲಿ ಯಾಕೆ ತೊಂದರೆ ಕೊಡ್ತಿದ್ಯಾ? ನಾನಿನ್ನೂ ವಿಷಯನೇ ಹೇಳಿಲ್ಲ, ಆಗ್ಲೇ ತೊಂದರೆ ಅಂತ ಹೇಳ್ತಿದ್ದೀರಾ? ಮಲಗೋ ಟೈಮಲ್ಲಿ ಈ ತರ ಮಾತಾಡಿದ್ರೆ ತೊಂದರೆ ಅಲ್ಲದೆ ಇನ್ನೇನಂತಾರೆ? ತೊಂದರೆ ಅಲ್ಲ, ಕಾಟ ಅಂತಾನೆ ಹೇಳ್ಬೋದು. ನೀವೇನ್ ಬೇಕಿದ್ರು ಕರೀತೀರಾ ಬಿಡಿ. ಬರ್ತಾ ಬರ್ತಾ ನಿಮಗ್ ನಾನು ಇಷ್ಟಾನೇ ಆಗ್ತಿಲ್ಲ.
ನನ್ ಮೇಲೆ ಯಾಕ್ರಿ ಉರ್ದ್ ಬೀಳ್ತಿದ್ದೀರಾ? ಏ ಹಂಗೆಲ್ಲ ಏನೂ ಇಲ್ಲ ಮಂತ್ರ. ಸರಿ ಇವಾಗ ಹೋಗಿ ನಿನ್ ಮಲ್ಕೋ. ಗುಡ್ ನೈಟ್. ನಂಗೆ ನಿದ್ದೆ ಬರ್ತಿದೆ. ನಿಂತ್ಕೊಳ್ಳಿ. ಏನ್ ಮಂತ್ರ ನಿಂದು? ನೀವ್ ಮನೆಗ್ ಬಂದಿರೋ ಅರ್ಚನಾಗ್ ನೋಡ್ತಿದ್ದೀರೋ ಶಾಂತಿಯಾಗಿ ನೋಡ್ತಿದ್ದೀರೋ? ಅಬ್ಬಾ ಈ ಟಾಪಿಕ್ಗೆ ನಾನು ಬರಲ್ಲಪ್ಪ. ಇದಕ್ಕೆಲ್ಲ ಬೇಕಾದಷ್ಟೆಲ್ಲ ನಾನು ವಿವರಣೆ ಕೊಟ್ಟಿದ್ದೀನಿ. ನೋಡು ಮಂತ್ರ, ಇವತ್ತು ರತ್ನಮ್ಮ ಮಾಡಿರೋದು ದೊಡ್ಡ ತಪ್ಪು. ಅದರಿಂದ ನಿಂಗೆ ನೋವಾಗಿದೆ ಅನ್ನೋದು ನಿಜ. ಅದನ್ನೇ ಇಟ್ಕೊಂಡು ಪದೇ ಪದೇ ಕೆದ್ಕಿ ಸಮಸ್ಯೆನ ದೊಡ್ಡದ್ ಮಾಡ್ಬೇಡ. ಈಗ ಯಾಕೆ ಅರ್ಚನಾನ ಶಾಂತಿ ಜೊತೆ ಕಂಪೇರ್ ಮಾಡ್ತಿದ್ಯಾ ನೀನು? ಸರ್, ಕುತ್ಕೊಂಡು ಸ್ನಾಕ್ಸ್ ತಿಂತ ಸಿನಿಮಾ ನೋಡ್ತಾ ಇದ್ದಿದ್ದು ನೀವು. ಅದನ್ನ ನಾನು ನೋಡ್ದೆ. ತುಂಬಾ ಕ್ಯಾಶುಯಲ್ ಆಗಿ ನಡೆದಿರೋ ವಿಷಯ. ಮತ್ತೆ ಔಷಧಿ ಹಚ್ಚಿದ್ದು ಕೈಗೆ ಏಟಾಗಿತ್ತು, ಒಂದ್ ಕೈಯಲ್ಲಿ ಬ್ಯಾಂಡೇಜ್ ಇತ್ತು. ಕಷ್ಟಪಡ್ತಿದ್ರಲ್ಲ ಅಂತ ಹೆಲ್ಪ್ ಮಾಡಿದೆ ಅಷ್ಟೇ. ಹೌದು ಮಂತ್ರ, ಇದನ್ನೆಲ್ಲ ಇಷ್ಟ ದಿನ ಮನ್ಸಲ್ಲೇ ಇಟ್ಕೊಂಡು ಸುಮ್ನಿರೋಳ್ ತರ ನಾಟಕ ಮಾಡ್ತಿದ್ಯಾ? ರೀ, ನಾನ್ ಪ್ರಶ್ನೆ ಕೇಳಿದ್ರೆ ನನಗೆ ಪ್ರಶ್ನೆ ಕೇಳ್ತಿದ್ದೀರಾ? ಈಗ ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಿ. ಹಾಗಿದ್ರೆ ನಿಮ್ ಮನ್ಸಲ್ಲಿ ಯಾವುದೇ ರೀತಿ ಭಾವನೆ ಇಲ್ಲ ಅಲ್ಲ ಆ ಅರ್ಚನನ್ ಮೇಲೆ? ಏನೂ ಇಲ್ಲ. ಸಾಕಾ? ಸರಿ, ಇವಾಗ ಕಳ್ಳ ಹೇಳಿದ್ ಸುಳ್ಳು ಅಂತ ಗೊತ್ತಾಯ್ತಲ್ವಾ? ಯಾವ ವಿಷಯ? ಮದ್ವೆ ಮುಂದೆ ಹಾಕ್ಬೇಕು ಅಂತ ಜಾತಕದಲ್ಲಿ ದೋಷ ಇದೆ ಅಂತ ಹೇಳಿದ್ರಲ್ಲ, ಅದ್ ಸುಳ್ಳು ಅಂತ ಗೊತ್ತಾಯ್ತಲ್ವಾ? ಹೌದು. ಅದಕ್ಕೇನೀಗ? ಹಾಗಿದ್ರೆ ಮದ್ವೆನ ಇಮಿಡಿಯೇಟ್ ಆಗಿ ಅರೇಂಜ್ ಮಾಡ್ಬೋದಲ್ವಾ? ಮತ್ತೆ ಶುರು ಮಾಡ್ದ ನೀನು? ಶುರು ಮಾಡ್ದೆ ಅಂತ ಹೇಳ್ಬೇಡಿ. ನಾನು ಹೇಳ್ತಾ ಇರೋದು, ಬರೋ ಮುಹೂರ್ತದಲ್ಲಿ ನಮ್ಮಿಬ್ರ ಮದ್ವೆ ಆಗ್ಬೇಕು. ಯಾಕೆ ಅಂದ್ರೆ ಇವತ್ತು ಯಾವಳೋ ಒಬ್ಳು ಕೆಲ್ಸದವಳಿಗೋಸ್ಕರ ಮನೆಯವರೆಲ್ಲ ನನ್ನನ್ನ ಕಾಮಿಡಿ ಮಾಡಿ ನಿಲ್ಸ್ಕೊಂಡ್ ಪ್ರಶ್ನೆ ಕೇಳ್ತಿದ್ರು. ನನ್ ಕುತ್ಕೆಲ್ ತಾಳಿ ಇಲ್ಲ ಅಂತಂದ್ರೆ ನನ್ನನ್ನ ಕಸದ ತರ ತಿಪ್ಪೆಲ್ ಬಿಸಾಕ್ದಂಗ್ ಬಿಸಾಕ್ತಿದ್ರಿ. ಏನೇನೋ ಮಾತಾಡ್ಬೇಡ ಮಂತ್ರ, ಸುಮ್ನೆ ಮಲ್ಕೋ. ಮಲ್ಕೋ ಮಂತ್ರ, ತುಂಬಾ ಯೋಚನೆ ಮಾಡ್ಬೇಡ. ಗುಡ್ ನೈಟ್. ಈಗ ಇವನ್ ಬರೀ ಬಾಯಿ ಮಾತಲ್ಲಿ ಹೇಳ್ತಿದ್ದಾನಷ್ಟೇ. ಇಲ್ಲಿಗ್ ಬಂದ್ ಹೋಗಿರೋಳು ಅರ್ಚನಾ ಅಲ್ಲ, ಶಾಂತಿ ಅಂತ ಏನಾದ್ರು ಗೊತ್ತಾದ್ರೆ ಮರು ನಿಮಿಷನೇ ನನ್ ಕೈ ಬಿಟ್ಬಿಡ್ತಾನೆ. ಇದಕ್ಕೆಲ್ಲ ಒಂದ್ ದಾರಿ ಹುಡುಕ್ಬೇಕು. ಅರ್ಚನನ್ ವೇಷ ಹಾಕೊಂಡಿರೋ ಶಾಂತಿ ಎಲ್ಲರ ಮುಂದೆ ಸಿಕ್ ಹಾಕೋಬೇಕು. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಲೇಬೇಕು. ಅರ್ಚನಂಗೆ ಫುಲ್ ಸ್ಟಾಪ್, ಶಾಂತಿ ಚಾಪ್ಟರ್ ಕ್ಲೋಸ್. ಇಲ್ಲಿಗೆ ಮುಗಿಸ್ತೀನಿ.